ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರೋಂತ ಭಾವಿಸ್ಕೊಳ್ತೀನಿ. ಬನ್ನಿ, ಇವತ್ತು ಒಂದು ಅದ್ಭುತವಾದ ದೇವಸ್ಥಾನ, ಅದು ದಕ್ಷಿಣ ಅಭಿಮುಖ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ, ಇದು ಎಲ್ಲಿದೆ ಅಂತ ಹೇಳ್ತೀನಿ ನಿಮಗೆ. ನೋಡಿ, ಬನಹಳ್ಳಿ ಗ್ರಾಮ, ಅಶ್ವತ್ಥ ಕಟ್ಟೆ ನೋಡಿ ಎಷ್ಟು ಅದ್ಭುತವಾಗಿದೆ. ನಮ್ಮ ಚಂದಾಪುರದಿಂದ 1.5 ಕಿಲೋಮೀಟರ್ ದೂರ ಆಗುತ್ತೆ ಈ ಬನಹಳ್ಳಿ ಅಂತ ಒಂದು ಹತ್ರ. ನೋಡಿ, ಇಲ್ಲಿ ಹನುಮಾನ್ ದೇವರ ಸ್ವಲ್ಪ ಕಿರುಪರಿಚಯ. ಹನುಮಾನ್ ಎಂದರೆ ಹಿಂದೂ ಪುರಾಣಗಳ ಪ್ರಕಾರ ರಾಮಾಯಣದಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಹನುಮಾನ್ ಕೂಡ ಒಬ್ಬ ಶಕ್ತಿಶಾಲಿವಂತ, ಧೀಮಂತ, ಗುಣವಂತ, ಶಕ್ತಿಶಾಲಿವಂತ. ನಮ್ಮ ಹನುಮಾನ್ ಹಿಂದೂ ದೇವತೆಗಳಲ್ಲಿ ನಮ್ಮ ಹನುಮಾನ್ ಕೂಡ ಒಬ್ಬ ವಾಯುಪುತ್ರ, ಕಪಿವೀರ, ರಾಮನ ಬಂಟ, ವಜ್ರಕಾಯ, ಮಹಾವೀರ, ಬುದ್ಧಿಬಲವಂತ, ಕೇಸರಿ ನಂದನ, ವಾಯುಪುತ್ರ, ವಾನರ ದೂತ, ಅಂಜನಿ ಪುತ್ರ ಅಂತ ಕರೆಯಲ್ಪಡುವ ಈ ಹನುಮಾನ್ ಶ್ರೀರಾಮ ದೇವರ ಪರಮ ಭಕ್ತ, ಪರಮ ಬಂಟ, ಶಕ್ತಿವಂತ, ಬಲವಂತ, ಧೀಮಂತ, ಧೈರ್ಯವಂತ ಆಂಜನೇಯ. ನಮ್ಮ ಇಡೀ ಭಾರತದಲ್ಲಿ ಹನುಮಾನ್ ಶಕ್ತಿ ಎಂದರೆ ಅದ್ಭುತವಾದ ಶಕ್ತಿ ಎಂದು ಎಲ್ಲರೂ ನಾವು ಪೂಜಿಸುತ್ತೇವೆ. ಹನುಮಾನ್ ಅಂದರೆ ಧೀಮಂತ, ಗುಣವಂತ, ಅದ್ಭುತ ಶಕ್ತಿವಂತ ಎಂದು ನಾವು ನಮ್ಮ ಭಾರತದಲ್ಲಿ ಪೂಜೆ ಮಾಡುತ್ತೇವೆ. ನಮ್ಮ ಹನುಮಂತ ದೇವರು ಕಿಷ್ಕಿಂಧೆಯಲ್ಲಿ ಸುಗ್ರೀವನೊಡನೆ ಇರುತ್ತಾನೆ. ಸೀತೆಯನ್ನು ಹುಡುಕಿಕೊಂಡು ರಾಮ ಕಿಷ್ಕಿಂಧೆಗೆ ಬಂದಾಗ ಹನುಮ ದೇವರನ್ನು ರಾಮದೇವರು ಭೇಟಿಯಾಗುತ್ತಾರೆ. ಹನುಮ ದೇವರು ತನ್ನ ಸ್ವಾಮಿಯಾದ ರಾಮನಿಗೆ ಸಹಾಯ ಮಾಡಲು ಹನುಮದೇವರು 100 ಯೋಜನೆಯ ಸಮುದ್ರವನ್ನು ಹಾರಿ ಸೀತೆ ಇರುವ ಜಾಗವನ್ನು ನೋಡಿ ಶ್ರೀರಾಮನಿಗೆ ಹೇಳುತ್ತಾನೆ. ಮುಂದೆ ಶ್ರೀರಾಮ ರಾವಣನನ್ನೇ ಯುದ್ಧ ಮಾಡಿ ಶ್ರೀರಾಮ ರಾವಣನನ್ನು ಕೊಂದು ಸೀತೆಯನ್ನು ಶ್ರೀರಾಮ ಅಯೋಧ್ಯೆಗೆ ಕರೆದುಕೊಂಡು ಬರುತ್ತಾನೆ. ಶ್ರೀರಾಮ ಸೀತೆಯನ್ನು ಅಯೋಧ್ಯೆಗೆ ಕರೆದುಕೊಂಡು ಬರುವುದಕ್ಕೆ ಸಹಾಯ ಮಾಡಿದ ಹನುಮಂತ ರಾಮನಿಗೆ ಎಲ್ಲ ವಿಧದಲ್ಲೂ ಸಹಾಯ ಮಾಡುವ ನಮ್ಮ ಹನುಮಂತ ಧೀಮಂತ, ಗುಣವಂತ, ಶಕ್ತಿಶಾಲಿವಂತ, ವಜ್ರಕಾಯ, ಅಂಜನಿ ಪುತ್ರ, ವಾಯುಪುತ್ರ. ನಮ್ಮ ಹನುಮಂತ ನಮ್ಮ ಬೆಂಗಳೂರಿನಲ್ಲಿ ಪ್ರಸಿದ್ಧವಾದ ಆಂಜನೇಯ, ಗಾಳಿ ಆಂಜನೇಯ, ರಾಗಿಗುಡ್ಡ ಆಂಜನೇಯ, ವಿಜಯನಗರದ ಕೋತಿಬಂಡೆ ಆಂಜನೇಯ, ಮೈಸೂರು ರೋಡಿನ ಮಂಚನಾಯಕನಹಳ್ಳಿಯ ಪ್ರಸನ್ನ ಆಂಜನೇಯ, ನಮ್ಮ ಬೆಂಗಳೂರಿನಲ್ಲಿ ಪವಾಡವುಳ್ಳ ಆಂಜನೇಯ ಸ್ವಾಮಿಗಳು ಇವೆ. ಇದರಲ್ಲಿ ಇದು ಒಂದು ಅದ್ಭುತವಾದ ಪವಾಡವುಳ್ಳ ಆಂಜನೇಯ ಎಂದು ನಾವು ಭಾವಿಸ್ಕೊಳ್ತೀವಿ. ಇದು ಅದ್ಭುತವಾಗಿದೆ, ವಿಶಾಲವಾದ ಒಂದು ದೇವಸ್ಥಾನವಾಗಿದೆ, ತುಂಬ ಚೆನ್ನಾಗಿದೆ. ಇದರ ಮಹಿಮೆ ಅದ್ಭುತ ಶಕ್ತಿಯುಳ್ಳವಾಗಿದೆ. ಇಲ್ಲಿ ಸುಮಾರು 4-5 ದೇವರುಗಳಿವೆ. ಬನ್ನಿ, ಒಳಗಡೆ ಹೋಗೋಣ. ತುಂಬ ವಿಶಾಲವಾದ ಒಂದು ದೇವಸ್ಥಾನದಲ್ಲಿ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ. ಇಲ್ಲಿ ಹನುಮ ಜಯಂತಿ, ರಾಮನವಮಿ ಅಂದು ಅದ್ಭುತವಾದ ವಿಜೃಂಭಣೆಯಿಂದ ನೆರವೇರುವ ಈ ಒಂದು ದೇವಸ್ಥಾನದ ಕಾರ್ಯಕ್ರಮವು ಚೆನ್ನಾಗಿರುತ್ತದೆ. ಇದರ ಒಳಗಡೆ ಒಂದು ಅದ್ಭುತವಾದ ಗುಹೆ ರೀತಿ ಮಾಡಿದ್ದಾರೆ. ದೇವಸ್ಥಾನ ಮುಂಭಾಗದಲ್ಲಿ ಒಂದು ನವಗ್ರಹದ ಕಟ್ಟೆ ಇದೆ. ಇದೆಲ್ಲ ನಿಮಗೆ ತೋರಿಸುತ್ತಾ ಒಳಗಡೆ ಏನೆಲ್ಲ ಇದೆ ಎಂಬುದನ್ನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ಹೋಗೋಣ. ಇಲ್ಲಿ ಅಷ್ಟದೇವತೆಯ ಒಂದು ವಿಗ್ರಹ ಇದೆ. ಇದು ಕಾರ್ತಿಕ ಮಾಸದ ಒಂದು ಅದ್ಭುತವಾದ ಒಂದು ದೇವತೆಗಳನ್ನು ಇಲ್ಲಿ ಪೂಜಿಸಿದ್ದಾರೆ. ಇವೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ. ಈ ದೇವಸ್ಥಾನದ ಒಂದು ನೋಟವನ್ನು ನೀವೆಲ್ಲರೂ ಕಣ್ತುಂಬಿಕೊಳ್ಳಿ. ಅದ್ಭುತವಾದ ಕಂಬಗಳುಳ್ಳ ಈ ಒಂದು ದೇವಸ್ಥಾನವನ್ನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್.
ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಒಂದು ದೇವಸ್ಥಾನ ತುಂಬ ಅಚ್ಚುಕಟ್ಟಾಗಿ ತುಂಬ ಅದ್ಭುತವಾಗಿ ಇದೆ. ಈ ಒಂದು ದೇವಸ್ಥಾನ ಇಲ್ಲಿ ಅರ್ಚಕರು ನೋಡಿ ಇವರು ಎಲ್ಲ ಪ್ರಧಾನ ಅರ್ಚಕರು. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಏನೇನೆಲ್ಲ ಇದೆ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಈ ಒಂದು ವಿಶಾಲವಾದ ದೇವಸ್ಥಾನ. ನೋಡಿ ಇಲ್ಲಿ ಕಾರ್ತಿಕ ಮಾಸಕ್ಕೆ ಲಕ್ಷ ದೀಪೋತ್ಸವ ರೆಡಿ ಮಾಡಿದ್ದಾರೆ. ಸಾಯಂಕಾಲ ಪೂಜೆ ಇರುತ್ತೆ. ನೋಡಿ ಈ ಒಂದು ದೇವಸ್ಥಾನ ಸೀತಾರಾಮ ಲಕ್ಷ್ಮಣ ಒಂದು ದೇವಸ್ಥಾನ ಎಡಗಡೆ ಇದೆ. ನೋಡಿ ಇದು ಶ್ರೀ ದಕ್ಷಿಣಾಭಿಮುಖ ಆಂಜನೇಯ. ನೋಡಿ ಹಾಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಅದ್ಭುತವಾದ ಒಂದು ಕಂಚಿನ ಒಂದು ವಿಗ್ರಹ, ಪರಮೇಶ್ವರನ ವಿಗ್ರಹ ಇರಬಹುದು ಅನಿಸುತ್ತೆ. ಇದು ತುಂಬ ಚೆನ್ನಾಗಿದೆ. ಈ ಕಾರ್ತಿಕ ಮಾಸಕ್ಕೆ ಇವೆಲ್ಲ ವಿಗ್ರಹಗಳೆಲ್ಲ ಇಟ್ಟು ಅದ್ಭುತವಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ. ನೋಡಿ ಇದು ಒಂದು ಗಣೇಶನ ಒಂದು ವಿಗ್ರಹ ಅದ್ಭುತವಾಗಿದೆ. ಇದು ಒಂದು ಪಕ್ಕದಲ್ಲೇ ಒಂದು ದೇವಿಯ ಒಂದು ವಿಗ್ರಹ ಇದೆ. ತುಂಬ ಅದ್ಭುತವಾಗಿದೆ ಈ ಒಂದು ದೇವಿಯ ವಿಗ್ರಹ ಕೂಡ. ಶ್ರೀ ಮಹಾ ಗಣಪತಿ ವಿಗ್ರಹ ನೋಡಿ, ಇದು ತುಂಬ ಅದ್ಭುತವಾಗಿದೆ ಮಹಾ ಗಣಪತಿ ವಿಗ್ರಹ. ಹಾಗೆ ಪಕ್ಕದಲ್ಲಿ ಶ್ರೀ ಆಂಜನೇಯ, ದಕ್ಷಿಣಾಭಿಮುಖ ಆಂಜನೇಯ. ನೋಡಿ ಇದು ತುಂಬ ಚೆನ್ನಾಗಿದೆ. ಕಂಚಿನಿಂದ ಇರುವಂತಹ ಒಂದು ದೇವರು, ಪಂಚಲೋಹದಿಂದ ಮಾಡಿರುವಂಥದ್ದು. ನೋಡಿ ಇದು ತುಂಬ ಚೆನ್ನಾಗಿ ಅದ್ಭುತವಾದ ಶಕ್ತಿಯುಳ್ಳ ದೇವ ಶ್ರೀ ದಕ್ಷಿಣಾಮುಖ ಪ್ರಸನ್ನಾಂಜನೇಯ. ಕಣ್ತುಂಬಿಕೊಳ್ಳಿ, ಎಲ್ಲರೂ ಬೇಡಿಕೊಳ್ಳಿ. ಶ್ರೀ ಆಂಜನೇಯ ಸ್ವಾಮಿ ನಮೋ ನಮಃ, ಪ್ರಸನ್ನಾಂಜನೇಯ ನಮೋ ನಮಃ. ಹಾಗೇ ಒಂದು ಅದ್ಭುತವಾದ ಇನ್ನೊಂದು ವಿಗ್ರಹವಿದೆ. ಅದು ಯಾವುದು ಅಂತ ಸರಿ ಕಾಣ್ತಾ ಇಲ್ಲ. ನೋಡಿ ಇದು ಒಂದು ದೇವಿಯ ಒಂದು ವಿಗ್ರಹ. ತುಂಬ ಅದ್ಭುತವಾದ ಶಕ್ತಿಯುಳ್ಳ ದೇವರ ವಿಗ್ರಹ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣ ದೇವರ ಒಂದು ಅದ್ಭುತವಾದ ದೇವಸ್ಥಾನ ಇಲ್ಲಿ ಆಂಜನೇಯ ಪಕ್ಕದಲ್ಲಿ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಸತಿ ಈ ಒಂದು ಜಾಗಕ್ಕೆ ಬಂದು ಭೇಟಿ ಕೊಡಿ. ನೋಡಿ ಸಾಯಿಬಾಬಾ ಪಕ್ಕದಲ್ಲಿ ಚಿಕ್ಕದಾಗಿ ಒಂದು ಸಾಯಿಬಾಬಾ ಇದೆ. ಹಾಗೆ ಇಲ್ಲಿ ಸೀತಾರಾಮ ಲಕ್ಷ್ಮಣ ಒಂದು ಅದ್ಭುತವಾದ ನೋಡಿ. ಇಲ್ಲಿ ದೇವತೆಯ ಒಂದು ಕಾರ್ತಿಕ ಮಾಸಕ್ಕೆ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲಿ ಲಕ್ಷ ದೀಪೋತ್ಸವ ನೆರವೇರಿಸ್ತಾರಂತೆ. ಅದು ಯಾವತ್ತು ಅಂತ ನನಗೆ ಸರಿಯಾಗಿ ಮಾಹಿತಿ ಗೊತ್ತಾಗಲಿಲ್ಲ. ಅವರು ಸೋಮವಾರನೋ ಶನಿವಾರನ ಅಂತಂದರು. ತುಂಬ ಚೆನ್ನಾಗಿದೆ. ನಾನು ಬಂದಿದ್ದು 23ನೇ ತಾರೀಕು ಇಲ್ಲಿ ಬಂದೆ, ಶನಿವಾರ. ತುಂಬ ಚೆನ್ನಾಗಿದೆ. ಇಲ್ಲಿ ಅಷ್ಟ ದೇವತೆಗಳನ್ನು ಕೂರಿಸಿದ್ದಾರೆ. ಇಲ್ಲಿ ಲಕ್ಷ ದೀಪೋತ್ಸವ ಅದ್ಧೂರಿಯಿಂದ ನೆರವೇರಿಸ್ತಾರಂತೆ. ಹಾಗೆ ಇಲ್ಲಿ ಅದ್ಭುತವಾದ ಪೂಜೆ ಎಲ್ಲ ಅಲಂಕಾರಗಳೆಲ್ಲ ತುಂಬ ಅದ್ಭುತವಾಗಿ ಒಂದಕ್ಕೊಂದು ಅದ್ಭುತವಾಗಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇವೆಲ್ಲ ನೀವು ನೋಡ್ಕೊಳ್ಳಿ. ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದರ ಒಂದು ದೇವಸ್ಥಾನದ ಇರುವಂತಹ ಯಾವ ವಿಗ್ರಹಗಳಿವೆ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿದೆ. ಇದರ ಮಹಿಮೆ ಕೇಳೋಕ್ಕೆ ನನಗೆ ಕೇಳಿದೆ. ಅವರು ಅರ್ಚಕರು ಭಾರಿ ಬ್ಯುಸಿ ಇದ್ದರು. ಹಾಗಾಗಿ ಆಂಜನೇಯ ಸ್ವಾಮಿಯ ಮಹಿಮೆ ಏನು ಅಂತ ನಾನು ಕೇಳಲಿಲ್ಲ. ನಮ್ಮ ಬೆಂಗಳೂರಲ್ಲಿ ಎಲ್ಲ ದೇವರುಗಳು, ಆಂಜನೇಯಗಳು ವಿಗ್ರಹಗಳು ಒಂದಕ್ಕೊಂದು ಅದ್ಭುತವಾದ ವಿಗ್ರಹಗಳಾಗಿರ್ತವೆ. ಶಕ್ತಿಯುಳ್ಳ ಆಂಜನೇಯ ಸ್ವಾಮಿಗಳೇ ಇರ್ತವೆ ದೇವಸ್ಥಾನಗಳು. ನೋಡಿ ಲಕ್ಷ ದೀಪೋತ್ಸವಕ್ಕೆ ಇಲ್ಲಿ ಅಷ್ಟ ದೇವತೆಗಳನ್ನು ಅಲಂಕಾರ ಮಾಡಿ ಕೂರಿಸಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ ಈ ಒಂದು ಅಷ್ಟದೇವತೆಯ ವಿಗ್ರಹಗಳು. ಎಲ್ಲ ಕಣ್ತುಂಬಿಕೊಳ್ಳಿ. ಇದು ಇರುವುದು ಚಂದಾಪುರದಿಂದ 1.5 ಕಿಲೋಮೀಟರ್ ದೂರದಲ್ಲಿ ಬನಹಳ್ಳಿ ಗ್ರಾಮ ಅಂತ ಒಂದು ಗ್ರಾಮದಲ್ಲಿದೆ. ಇದು ಚಂದಾಪುರದಿಂದ 1.5 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಅದ್ಭುತವಾದ ದೇವಸ್ಥಾನ. ಇಲ್ಲಿಗೆ ಬನ್ನಿ. ಇದರ ಮಹಿಮೆ, ಇದರ ಶಕ್ತಿ ಏನೆಂದು
ಒಂದು ಬಾರಿ ತಿಳಿದುಕೊಳ್ಳಿ, ದೇವರನ್ನು ಬೇಡಿಕೊಳ್ಳಿ. ನಮ್ಮ ಬೆಂಗಳೂರಿನಲ್ಲಿ ಹಲವಾರು ಆಂಜನೇಯ ದೇವರುಗಳು, ಶಕ್ತಿಯುಳ್ಳ ದೇವರುಗಳು ಇದ್ದಾವೆ. ಅದರಲ್ಲಿ ಇದು ಒಂದು ಅದ್ಭುತವಾದ ಶಕ್ತಿಯುಳ್ಳ ದೇವರಾಗಿದೆ. ಬನ್ನಿ, ನಾವು ದೇವರನ್ನು, ಆಂಜನೇಯನನ್ನು, ಶ್ರೀ ದಕ್ಷಿಣಮುಖ ಪ್ರಸನ್ನಾಂಜನೇಯನನ್ನು ಬೇಡಿಕೊಳ್ಳೋಣ. ನಮ್ಮ ದಕ್ಷಿಣಮುಖ ಆಂಜನೇಯನ ದೇವಸ್ಥಾನದ ಒಂದು ದೇವರ ಕೆಳಗಡೆ ಒಂದು ಚಿಕ್ಕದಾದ ಒಂದು ಗುಹೆ ಮಾಡಿದ್ದಾರೆ. ಬನ್ನಿ ನೋಡೋಣ ಆ ಗುಹೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಗುಹೆ ಒಳಗಡೆ ಹೋದರೆ ಯಾವೆಲ್ಲ ದೇವರುಗಳಿದ್ದಾವೆ ನಿಮಗೆ ತೋರಿಸ್ತೀನಿ. ಬನ್ನಿ, ಒಂದೊಂದೇ ದೇವರನ್ನು ನಿಮಗೆ ತೋರಿಸ್ತೀನಿ. ಅದು ಯಾವ್ಯಾವಿದ್ದಾವೆ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟಿಗೆ ನಾವು ಹೋಗ್ತಾ ಒಂದು ದೇವರು ಸಿಗುತ್ತೆ ನೋಡಿ. ಇದೆಲ್ಲ ನೋಡಿ, ಗುಹೆ ಎಲ್ಲ ನೋಡ್ಕೊಳ್ಳಿ. ಎಲ್ಲ ನೋಡ್ಕೊಳ್ಳಿ. ಫಸ್ಟಿಗೆ ಸಿಗೋದು ಒಂದು ಅದ್ಭುತವಾದ ಒಂದು ಸಿಂಹ ಸಿಗುತ್ತೆ. ಸಿಂಹ ನೋಡಿ ಅದ್ಭುತವಾಗಿದೆ. ಸಿಂಹದ ಪಕ್ಕ ಒಂದು ಚಿಕ್ಕದಾದ ಒಂದು ಗಣೇಶನ ಒಂದು ವಿಗ್ರಹ ಇದೆ ನೋಡಿ, ಇದು ಅದ್ಭುತವಾಗಿದೆ. ಇದರ ಪಕ್ಕ ಹಾಗೆ ಮುಂದೆ ಬಂದರೆ ಒಂದು ಅದ್ಭುತವಾದ ಒಂದು ದೇವರಿದೆ. ಬನ್ನಿ ತೋರಿಸ್ತೀನಿ. ಚಿಕ್ಕದಾದ ಒಂದು ಹುತ್ತ ಇದೆ, ಹುತ್ತದ ಮೇಲೆ ಸರ್ಪ ಇದೆ. ಆ ರೀತಿ ಈ ಒಂದು ಜಾಗದಲ್ಲಿ ಈ ಥರ ಮಾಡಿದ್ದಾರೆ. ಇಲ್ಲಿ ನೋಡಿ ಪರಮೇಶ್ವರ ಒಂದು ವಿಗ್ರಹ, ಹಾಗೆ ಒಂದು ಶಿವಲಿಂಗ ಇದೆ ಒಳಗಡೆ. ತುಂಬ ಅದ್ಭುತವಾಗಿದೆ. ಇಲ್ಲಿ ಲಾಕ್ ಮಾಡಿದರು, ತುಂಬ ಚೆನ್ನಾಗಿದೆ ನೋಡಿ. ಇದು ಗುಹೆ ಒಳಗಡೆ ಇದೆ, ತುಂಬ ಅದ್ಭುತವಾಗಿದೆ ನೋಡಿ. ನಿಮಗೆ ತೋರಿಸ್ತಾ ಇದ್ದೀನಿ. ಶಿವಲಿಂಗ ಇದೆ, ಇದೆಲ್ಲ ನಿಮಗೆ ತೋರಿಸ್ತೀನಿ. ಇದರೊಳಗಡೆ ಏನಿದೆ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗೆ ನೋಡ್ಕೊಂಡು ಹೋಗೋಣ. ತುಂಬ ಚೆನ್ನಾಗಿದೆ. ಇದು ಲಾಕ್ ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಈ ಗುಹೆ ಒಳಗಡೆ ಇರೋದು. ಹಾಗೆ ಈ ದೇವಸ್ಥಾನದ ಮುಂದೆಗಡೆ ಒಂದು ಅದ್ಭುತವಾದ ಒಂದು ಬಸವಣ್ಣ ಇದೆ. ಬನ್ನಿ ನೋಡೋಣ ಬಸವಣ್ಣನ. ನೋಡಿ, ಈ ದೇವ್ರದ ಎದುರುಗಡೆ ನೋಡಿ ಬಸವಣ್ಣ ಇದೆ ನೋಡಿ. ಎಷ್ಟು ಅದ್ಭುತವಾಗಿದೆ ಈ ಬಸವಣ್ಣ. ಹಾಗೆ ದೇವರನ್ನ ಕಣ್ತುಂಬಿಕೊಳ್ಳಿ, ತುಂಬ ಚೆನ್ನಾಗಿದೆ ಈ ಬಸವಣ್ಣ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ಬಸವಣ್ಣ. ಹಾಗೆ ನೋಡ್ಕೊಂಡು ಮುಂದೆ ಹೋಗೋಣ ಬನ್ನಿ. ಬನ್ನಿ ಮುಂದೆ ಹೋಗೋಣ. ಮುಂದೆ ಏನೆಲ್ಲ ಇದೆ ನಿಮಗೆ ತೋರಿಸ್ತೀನಿ. ತುಂಬ ಅದ್ಭುತವಾದ ಒಂದು ಈ ಗುಹೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಈ ಗುಹೆ ಒಳಗಡೆ. ನೀನು ಎಂಡ್ ಹತ್ರ ಬಂದು ನಾವು ಗುಹೆ ಒಳಗಡೆ
ನೋಡಿ ಇಲ್ಲಿ ಮತ್ಸ್ಯಕನ್ಯೆ ಒಂದು ಅದ್ಭುತವಾಗಿದೆ. ಈ ಒಂದು ಮೀನಿನ ರೂಪದಲ್ಲಿ ಒಂದು ಪ್ರತಿಮೆ ಇದೆ ನೋಡಿ, ತುಂಬ ಚೆನ್ನಾಗಿದೆ ಈ ಒಂದು ರೂಪ. ಎಲ್ಲ ನೋಡಾತು ನಾವು ಚಿಕ್ಕದಾಗಿ ಮಾಡಿದ್ದಾರೆ. ಇದು ಆಂಜನೇಯ ಸ್ವಾಮಿ ಕೆಳಗಡೆ, ಇದು ಆಂಜನೇಯ ಸ್ವಾಮಿ ದಕ್ಷಿಣ ಮುಖವಾಗಿ ಅದ್ಭುತವಾಗಿ ನಿಂತಿದೆ. ಇದು ಅದ್ಭುತವಾದ ಆಂಜನೇಯ, ಒಳಗಡೆ ಎಲ್ಲ ಸೇಮ್ ಅದೇ ಥರನೇ ಇದೆ, ಚಿಕ್ಕದಾಗಿದೆ. ಇಷ್ಟೆಲ್ಲ ನಿಮಗೆ ತೋರಿಸಿದ್ದೀನಿ. ನನ್ನ ಚಾನಲ್ SK ಹರಿಸುಮಾರ್ ಅಂತ. ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಜೈ ಶ್ರೀ ದಕ್ಷಿಣಾಭಿಮುಖ ಆಂಜನೇಯ, ಶ್ರೀ ಪ್ರಸನ್ನಾಂಜನೇಯ. ಜೈ ಜೈ. ತುಂಬ ಚೆನ್ನಾಗಿದೆ ನೋಡಿ. ಒಂದು ಬಾರಿ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ರಾಮನವಮಿ, ಹನುಮ ಜಯಂತಿ, ಹಲವಾರು ಹಬ್ಬಗಳನ್ನು ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಫ್ರೆಂಡ್ಸ್, ಎಲ್ಲರಿಗೂ ಬಾಯ್ ಬಾಯ್.